ಸೇರ್ಕೊಂಡ್ಬಿಟ್ರೆ ಒಳ್ಳೇದು. ನಾವೇನು ಕೇರ್ ಮಾಡಲ್ಲ, ನಮ್ಮ ಪಾರ್ಟಿಯಲ್ಲಿ ಯಾರು ಬಿಟ್ಟು ಹೋದ್ರೂ ಕೇರ್ ಮಾಡಲ್ಲ. ಈಗ ಯಾರು ನಮಗೆ ಪಕ್ಷಕ್ಕೆ ವಿರೋಧ ಮಾಡೋರಲ್ಲ ಅವ್ರು ಎಂಥವೇ ಇರಲಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ. ನೀವು JDS ಜೊತೆಲೇನ ಸೇರ್ಕೋ, ಕಾಂಗ್ರೆಸ್ ಜೊತೆಲಾದರೂ ಸೇರ್ಕೋ. ನಾವೆಲ್ಲ ಪಾರ್ಟಿಯನ್ನು ಕಟ್ಟಿರೋದು ಮನೆ ಸುತ್ತಿದ್ದೀನಿ, ನಾನು ಸೈಕಲ್ ತೊಗೊಂಡು ಸುತ್ತಿದ್ದೀನಿ. ಇವತ್ತಿನ ಸಂಬಂಧ ಅಲ್ಲ, ನನ್ನ ಕ್ಷೇತ್ರದಲ್ಲಿ ಫ್ಯಾಮಿಲಿಗಿನ ಜಾಸ್ತಿ ಇಟ್ಕೊಂಡಿದ್ದೀವಿ. ಇಲ್ಲಿ ಯಾರೇನೋ ಬಂದ್ರೂ ಈಗ ನಾನು ಮೊನ್ನೆ ಎಲೆಕ್ಷನಲ್ಲಿ 66,000 ಲೀಡು MLA ಎಲೆಕ್ಷನ್ನಲ್ಲಿ. ಇವ್ರು ಮಾಡೋ ಕೆಲಸಕ್ಕೆ ನಮ್ಮ ಟಾರ್ಗೆಟ್ ನೆಕ್ಸ್ಟ್ 1 ಲಕ್ಷ ಲೀಡು ಅಂತ ನಮ್ಮ ಕಾರ್ಯಕರ್ತರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಮ್ಮನ್ನು ಕೆಣಕಿದ್ರೆ ನಾವು ಇನ್ನೂ ಭಾಳ ಪ್ರಬಲ ಬೆಳ್ಕೊಂತೀವಿ. ನನಗೇನು ನೆಂಟನೂ ಅಲ್ಲ, ಯಾರಿಗೆ ನೆಂಟರು ಅಂತೇಳಿ ಊರಿಗೆಲ್ಲ ಗೊತ್ತು. ನನಗೆ ಹೊಸ ಪರಿಚಯ. ನಮ್ಮ ಸಂಘಟನೆಯಿಂದ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಅಭಿಪ್ರಾಯ ತಗೊಂಡು ಮಾಡಿದರು. ಆದರೆ ಏಕಾಏಕಿ ಒಬ್ಬ ಜಿಲ್ಲಾಧ್ಯಕ್ಷರನ್ನ ಇಡೀ ರಾಜ್ಯದಲ್ಲಿ ಎಲ್ಲೂ ಬದಲಾಯಿಸಿದ್ರು. ನಮ್ಮ ಬಗ್ಗೆ ಮಾತಾಡಿದ್ರು ಮಾಧ್ಯಮಗಳಲ್ಲಿ. ಪಾರ್ಟಿದು ಹೋದಾಗ ಅಲ್ಲಿ ಕೂತ್ಕೊಂಡು ಮಾತಾಡೋದು, ಮಾಧ್ಯಮದಲ್ಲಿ ಯಾರನ್ನ ದೊಡ್ಡವ್ರು ಮಾತಾಡ್ತಾರಾ? ನಾನು ಆ್ಯಕ್ಚುಲಿ MP ಅವ್ರ ಬಗ್ಗೆ ಮಾತಾಡಬಾರ್ದು ಅಂದೆ. ಇಷ್ಟು ಜನ ತುಂಬಿಕೊಂಡಿದ್ದೀರಿ, ಬಿಡೋಲ್ಲ ನನಗೆ ಗೊತ್ತಾದ್ಮೇಲೆ ಒಂದಷ್ಟು ಮಾತಾಡಿದ್ದೀನಿ. ಬಿಟ್ಟರೆ ಸಂದೀಪ್ ರೆಡ್ಡಿ ಅಂತ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಕ್ಷೇತ್ರದಿಂದ ಅಂಥವ್ರು ಬಂದರೆ ಹೈಕಮಾಂಡ್ ಏನಾದರೂ ಅವ್ರಿಗೆ ಸೀಟ್ ಕೊಟ್ಟರೆ ಕೊಡಬೇಕು ಅಂತಕ್ಕಂಥದ್ದು ನಂದು ಕೂಡ ಆಗ್ರಹ ಐತೆ. ನಾನು ಕೂಡ ನಮ್ಮ ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ತೀನಿ. ತೀರ್ಮಾನ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಇಂಥ ಕೊಟ್ಟರೆ ಬಿಟ್ಟರೆ ಅರ್ಧ ಯಲಾಂಗದಲ್ಲಿ ಓಡಾಡ್ತೀನಿ, ಅರ್ಧ ನಾನು ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ತೀನಿ. ಸೇರ್ಕೊಂಡ್ಬಿಟ್ರೆ ಒಳ್ಳೇದು. ನಾವೇನು ಕೇರ್ ಮಾಡಲ್ಲ, ನಮ್ಮ ಪಾರ್ಟಿಯಲ್ಲಿ ಯಾರು ಬಿಟ್ಟು ಹೋದ್ರೂ ಕೇರ್ ಮಾಡಲ್ಲ. ಈಗ ಯಾರು ನಮಗೆ ಪಕ್ಷಕ್ಕೆ ವಿರೋಧ ಮಾಡೋರಲ್ಲ ಅವ್ರು ಎಂಥವೇ ಇರಲಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ. ನೀವು JDS ಜೊತೆಲೇನ ಸೇರ್ಕೋ, ಕಾಂಗ್ರೆಸ್ ಜೊತೆಲಾದರೂ ಸೇರ್ಕೋ. ನಾವೆಲ್ಲ ಪಾರ್ಟಿಯನ್ನು ಕಟ್ಟಿರೋದು ಮನೆ ಸುತ್ತಿದ್ದೀನಿ, ನಾನು ಸೈಕಲ್ ತೊಗೊಂಡು ಸುತ್ತಿದ್ದೀನಿ. ಇವತ್ತಿನ ಸಂಬಂಧ ಅಲ್ಲ, ನನ್ನ ಕ್ಷೇತ್ರದಲ್ಲಿ ಫ್ಯಾಮಿಲಿಗಿನ ಜಾಸ್ತಿ ಇಟ್ಕೊಂಡಿದ್ದೀವಿ. ಇಲ್ಲಿ ಯಾರೇನೋ ಬಂದ್ರೂ ಈಗ ನಾನು ಮೊನ್ನೆ ಎಲೆಕ್ಷನಲ್ಲಿ 66,000 ಲೀಡು MLA ಎಲೆಕ್ಷನ್ನಲ್ಲಿ. ಇವ್ರು ಮಾಡೋ ಕೆಲಸಕ್ಕೆ ನಮ್ಮ ಟಾರ್ಗೆಟ್ ನೆಕ್ಸ್ಟ್ 1 ಲಕ್ಷ ಲೀಡು ಅಂತ ನಮ್ಮ ಕಾರ್ಯಕರ್ತರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಮ್ಮನ್ನು ಕೆಣಕಿದ್ರೆ ನಾವು ಇನ್ನೂ ಭಾಳ ಪ್ರಬಲ ಬೆಳ್ಕೊಂತೀವಿ. ನನಗೇನು ನೆಂಟನೂ ಅಲ್ಲ, ಯಾರಿಗೆ ನೆಂಟರು ಅಂತೇಳಿ ಊರಿಗೆಲ್ಲ ಗೊತ್ತು. ನನಗೆ ಹೊಸ ಪರಿಚಯ. ನಮ್ಮ ಸಂಘಟನೆಯಿಂದ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಅಭಿಪ್ರಾಯ ತಗೊಂಡು ಮಾಡಿದರು. ಆದರೆ ಏಕಾಏಕಿ ಒಬ್ಬ ಜಿಲ್ಲಾಧ್ಯಕ್ಷರನ್ನ ಇಡೀ ರಾಜ್ಯದಲ್ಲಿ ಎಲ್ಲೂ ಬದಲಾಯಿಸಿದ್ರು. ನಮ್ಮ ಬಗ್ಗೆ ಮಾತಾಡಿದ್ರು ಮಾಧ್ಯಮಗಳಲ್ಲಿ. ಪಾರ್ಟಿದು ಹೋದಾಗ ಅಲ್ಲಿ ಕೂತ್ಕೊಂಡು ಮಾತಾಡೋದು, ಮಾಧ್ಯಮದಲ್ಲಿ ಯಾರನ್ನ ದೊಡ್ಡವ್ರು ಮಾತಾಡ್ತಾರಾ? ನಾನು ಆ್ಯಕ್ಚುಲಿ MP ಅವ್ರ ಬಗ್ಗೆ ಮಾತಾಡಬಾರ್ದು ಅಂದೆ. ಇಷ್ಟು ಜನ ತುಂಬಿಕೊಂಡಿದ್ದೀರಿ, ಬಿಡೋಲ್ಲ ನನಗೆ ಗೊತ್ತಾದ್ಮೇಲೆ ಒಂದಷ್ಟು ಮಾತಾಡಿದ್ದೀನಿ. ಬಿಟ್ಟರೆ ಸಂದೀಪ್ ರೆಡ್ಡಿ ಅಂತ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಕ್ಷೇತ್ರದಿಂದ ಅಂಥವ್ರು ಬಂದರೆ ಹೈಕಮಾಂಡ್ ಏನಾದರೂ ಅವ್ರಿಗೆ ಸೀಟ್ ಕೊಟ್ಟರೆ ಕೊಡಬೇಕು ಅಂತಕ್ಕಂಥದ್ದು ನಂದು ಕೂಡ ಆಗ್ರಹ ಐತೆ. ನಾನು ಕೂಡ ನಮ್ಮ ಹೈಕಮಾಂಡ್ ಜೊತೆಯಲ್ಲಿ ಮಾತಾಡ್ತೀನಿ. ತೀರ್ಮಾನ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಇಂಥ ಕೊಟ್ಟರೆ ಬಿಟ್ಟರೆ ಅರ್ಧ ಯಲಾಂಗದಲ್ಲಿ ಓಡಾಡ್ತೀನಿ, ಅರ್ಧ ನಾನು ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ತೀನಿ.